ಬೀದರ್ನಲ್ಲಿ ಈಗ ಶಾಪಿಂಗ್ ಇನ್ನಷ್ಟು ಸ್ಮಾರ್ಟ್ ಯಾಕೆಂದ್ರೆ ಬಂದಿದೆ ರಿಲಯನ್ಸ್ ಡಿಜಿಟಲ್ನ ಹೊಸ ಸೆಕೆಂಡ್ ಬ್ರಾಂಚ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಎಲ್ಲ ಹೊಸ ಟೆಕ್ನಾಲಜಿ ಉತ್ಪನ್ನಗಳು ಈಗ ಒಂದೇ ಜಾಗದಲ್ಲಿ ಲಭ್ಯ. ಗ್ರ್ಯಾಂಡ್ ಓಪನಿಂಗ್ ಆಫರ್ ಈಗ ಜೋರಾಗಿದೆ. ಆಯ್ಕೆ ಮಾಡಿದ ಪ್ರಾಡಕ್ಟ್ಗಳ ಮೇಲೆ 26,000 ತನಕ ಇನ್ಸ್ಟೆಂಟ್ ಡಿಸ್ಕೌಂಟ್ ಪಡೆಯಿರಿ. ಸುಲಭ ಫೈನಾನ್ಸ್ ಸೌಲಭ್ಯ, ವೇಗವಾದ ಡೆಲಿವರಿ ಮತ್ತು ಇನ್ಸ್ಟಾಲೇಷನ್, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಅತ್ಯುತ್ತಮ ಕಲೆಕ್ಷನ್. ಹಾಗಾದ್ರೆ ಇನ್ನೇಕೆ ತಡ? ಇವತ್ತೇ ಭೇಟಿ ನೀಡಿ ರಿಲಯನ್ಸ್ ಡಿಜಿಟಲ್, ಗುಂಪಾ ಮೇನ್ ರೋಡ್, ಮೈಲೂರು ಕ್ರಾಸ್ ಹತ್ತಿರ, ಬೀದರ್. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ರಿಲಯನ್ಸ್ ಡಿಜಿಟಲ್, ಟೆಕ್ನಾಲಜಿಯ ಹೊಸ ಅನುಭವ. ಇದರಲ್ಲಿ ಸೆಕೆಂಡ್ ರಿಲಯನ್ಸ್ ಡಿಜಿಟಲ್ ಸ್ಟೋರ್ ಗುಂಪಾ ರೋಡ್ ಅಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ ಎಕ್ಸೈಟಿಂಗ್ ಆಫರ್ಸ್ ನಡೀತಾ ಇದೆ. ಅಪ್ಲಯನ್ಸಸ್ ಮೇಲೆ, ವಾಷಿಂಗ್ ಮಷಿನ್ ಮೇಲೆ, ಲ್ಯಾಪ್ಟಾಪ್ಸ್ ಮೇಲೆ ದೇರ್ ಇಸ್ 0% EMI, ಅಪ್ ಟು 26,000 ಕ್ಯಾಶ್ ಬ್ಯಾಕ್ ಆಫರ್ಸ್ ನಡೀತಾ ಇದೆ. ಸೊ ವಿಸಿಟ್ ಮಾಡಿ ಗುಂಪಾ ರೋಡ್, ಬೀದರ್, ರಿಲಯನ್ಸ್ ಡಿಜಿಟಲ್ ಸ್ಟೋರ್ಸ್. ನಮಸ್ಕಾರ ಬೀದರ್. ರಿಲಯನ್ಸ್ ಡಿಜಿಟಲ್ 2ನೇ ಸ್ಟೋರ್ ಈಗ ಗುಂಪಾ ರೋಡ್, ಮೈಲಿ ಕ್ರಾಸ್ ಅಲ್ಲಿ ಓಪನ್ ಆಗಿದೆ. ನಮ್ಮಲ್ಲಿ ಎಲ್ಲ ಥರದ 70+ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ನಿಮಗೆ ಫ್ರೀ ಡೆಲಿವರಿ, ಇನ್ಸ್ಟಾಲೇಷನ್ ಮತ್ತು ಪೇಪರ್ ಫೈನಾನ್ಸ್ ಕೂಡ ಲಭ್ಯವಿದೆ. ನಮ್ಮಲ್ಲಿ ಎಕ್ಸೈಟಿಂಗ್ ಆಫರ್ ಜೊತೆ ಈಸಿ EMI ಮತ್ತು ಒಳ್ಳೆ ಡಿಸ್ಕೌಂಟ್ಸ್ ಆಫರ್ ನಡೀತಾ ಇದೆ. ಒಂದ್ಸರಿ ವಿಸಿಟ್ ಮಾಡಿ ರಿಲಯನ್ಸ್ ಡಿಜಿಟಲ್ ಸೆಕೆಂಡ್ ಸ್ಟೋರ್, ಗುಂಪಾ ರೋಡ್. ಥ್ಯಾಂಕ್ ಯು. CCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು: ಈಶ್ವರ್ ಖಂಡ್ರೆಯವರಿಗೆ ಮತ್ತೆ ಒಲಿದ ಮಂತ್ರಿಗಿರಿ. ಚನ್ನಬಸವ ಪಟ್ಟದೇವರ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕಾರ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಮನೆ ಮನೆ ಸಮೀಕ್ಷೆ ಮೂಲಕ ಮತದಾರರ ಮಾಹಿತಿ ಸಂಗ್ರಹ ಸಹಕರಿಸಲು ಸಾರ್ವಜನಿಕರಲ್ಲಿ ಮನವಿ. ಶಿಲ್ಪಾ ಶರ್ಮಾ. ದೂದನಾಳ್ ಚಿಕ್ಕ ಗ್ರಾಮದಲ್ಲಿ ಲಕ್ಷಾಂತರ ಶಿವಭಕ್ತರಿಂದ ಹರ ಹರ ಮಹಾದೇವ್ ಜಯಘೋಷಗಳ ಸುರಿಮಳೆ. ಶಿವಲಿಂಗ ಆರಾಧನೆಯಿಂದ ರೋಗ ಮುಕ್ತರಾದ ಶಿವಭಕ್ತರಿಗೆ ಪೂಜ್ಯರಿಂದ ಬಿಲ್ವಪತ್ರಿ ವಿತರಣೆ. ಭಾಲ್ಕಿ ಶಾಸಕ ಈಶ್ವರ್ ಖಂಡ್ರೆ ಅವರಿಗೆ ಮತ್ತೊಮ್ಮೆ ಮಂತ್ರಿ ಭಾಗ್ಯ ಒಲಿದಿದೆ. 2016 ಹಾಗೂ ಇಂದಿನ ಸಿದ್ದರಾಮಯ್ಯ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿದ್ದ ಖಂಡ್ರೆ ಅವರು ಇದೀಗ DK ಶಿವಕುಮಾರ್ ಅವರ ಸಾರಥ್ಯದಲ್ಲೇ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬುಧವಾರ ಲೋಕಭವನದಲ್ಲಿ ಆಯೋಜಿಸಿದ ಸಮಾರಂಭದಲ್ಲಿ ಈಶ್ವರ್ ಖಂಡ್ರೆ ಅವರು DKಶಿ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸಚಿವರಾಗಿ ದೇವರು ಹಾಗೂ ಶ್ರೀ ಡಾ. ಚನ್ನಬಸವ ಪಟ್ಟದೇವರ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದರು. ವಾಯ್ಸ್ ಓವರ್ 1. ಇದರೊಂದಿಗೆ ಖಂಡ್ರೆಗೆ ಮತ್ತೆ ಅವಕಾಶ ಒಲಿದಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಪೌರಾಡಳಿತ ಖಾತೆ ಹೊಂದಿದ್ದ ರಹೀಂ ಖಾನ್ ಅವರನ್ನು ಕೈಬಿಡಲಾಗಿದೆ. ಬೀದರ್ ಜಿಲ್ಲೆಯ ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಇಂಜಿನಿಯರಿಂಗ್ ಪದವೀಧರರು. ಈಶ್ವರ್ ಖಂಡ್ರೆ ರಾಜಕೀಯ ರಂಗ ಪ್ರವೇಶಿಸಿದ್ದು ಸೇವಾದಳದ ಮೂಲಕ. ಸೇವಾದಳದ ಶಿಬಿರದಲ್ಲಿ ಅಂದಿನ ಯುವ ನಾಯಕ ರಾಜೀವ್ ಗಾಂಧಿಯವರ ಭಾಷಣದಿಂದ ಪ್ರೇರಿತರಾಗಿ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟರು. ಸ್ವಾತಂತ್ರ್ಯ ಹೋರಾಟಗಾರರು, ಏಕೀಕರಣ ಹೋರಾಟದ ನೇತಾರರು, ನಿಜಾಮರು ಮತ್ತು ರಜಾಕರ ದೌರ್ಜನ್ಯದ ವಿರುದ್ಧ ಹೋರಾಡಿದ ತಮ್ಮ ತಂದೆ ಹಾಗೂ ಲೋಕನಾಯಕ ಶತಾಯುಷಿ ಮಾಜಿ ಸಚಿವ ಲಿಂಗೈಕ್ಯ ಭೀಮಣ್ಣ ಖಂಡ್ರೆ ಬದುಕಿಗೆ ಮಾದರಿಯಾಗಿ ತಂದೆಯಿಂದ ಪ್ರೇರಣೆ ಪಡೆದು 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರೀ ಬಹುಮತದೊಂದಿಗೆ ಪುನರಾಯ್ಕೆಯಾದ ಈಶ್ವರ್ ಖಂಡ್ರೆ ಅವರು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವರಾಗಿದ್ದು, ಸಚಿವರಾದ ಮೊದಲ ದಿನದಿಂದಲೇ ಇಲಾಖೆಯ ಮಹತ್ವವನ್ನು ಈ ನಾಡಿಗೆ ಪರಿಚಯಿಸಿದ್ದಾರೆ. ಸಚಿವ ಸ್ಥಾನದ ಜವಾಬ್ದಾರಿ ವಹಿಸಿಕೊಂಡು ಪ್ರಾಮಾಣಿಕತೆ, ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುವ ಮೂಲಕ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಒಂದು ಕಪ್ಪು ಚುಕ್ಕೆ ತರದಂತೆ ಜವಾಬ್ದಾರಿಯನ್ನು ನಿರ್ವಹಿಸಿದ್ದು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಮಾನತೆ, ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ DK ಶಿವಕುಮಾರ್ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿರುವ ನೂತನ ಸರ್ಕಾರದಲ್ಲಿಯೂ ಸಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವುದು ವೀರಶೈವ, ಲಿಂಗಾಯತ ಹಾಗೂ ಹಿಂದುಳಿದ ಸಮಾಜಗಳ ಜನರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಾನು ಈಶ್ವರ್ ಖಂಡ್ರೆ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ
ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹಾಗೂ ನಮ್ಮ ಗುರುಗಳಾದಂಥ ಲಿಂಗಕ್ಕೆ ಚನ್ನಬಸವ ಪಟ್ಟದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಈಶ್ವರ್ ಖಂಡ್ರೆ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಹಾಗೂ ನಮ್ಮ ಗುರುಗಳಾದಂಥ ಲಿಂಗಕ್ಕೆ ಚನ್ನಬಸವ ಪಟ್ಟದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಮತದಾರರ ಪಟ್ಟಿಯನ್ನು ಇನ್ನಷ್ಟು ನಿಖರ, ದೋಷರಹಿತ ಹಾಗೂ ಪಾರದರ್ಶಕಗೊಳಿಸುವ ಉದ್ದೇಶ ಹೊಂದಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. ಬುಧವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಪರಿಷ್ಕರಣೆಯ ಪ್ರಕ್ರಿಯೆಯು ಅಂಗವಾಗಿ ಮನೆ ಮನೆ ಸಮೀಕ್ಷೆ ನಡೆಸಲಾಗುವುದು. ಈ ವೇಳೆ ಬೂತ್ ಮಟ್ಟದ ಅಧಿಕಾರಿಗಳು BLO ಮನೆಗಳಿಗೆ ಭೇಟಿ ನೀಡಿ ಮತದಾರರ ವಿವರಗಳನ್ನು ಸಂಗ್ರಹಿಸಿ ಪರಿಶೀಲಿಸಲಿದ್ದಾರೆ. ಸಂಗ್ರಹಿಸಲಾದ ಮಾಹಿತಿಯ ಆಧಾರದ ಮೇಲೆ ಮತದಾರರ ಪಟ್ಟಿಯ ಪರಿಷ್ಕರಣೆ, ತಿದ್ದುಪಡಿ ಹಾಗೂ ನವೀಕರಣ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಜಿಲ್ಲಾಧಿಕಾರಿಗಳ ಮಾಹಿತಿಯ ಪ್ರಕಾರ 2026ರ ಅಕ್ಟೋಬರ್ 1 ಅರ್ಹತಾ ದಿನಾಂಕವನ್ನಾಗಿ ನಿಗದಿಪಡಿಸಲಾಗಿದೆ. ಜೂನ್ 20ರಿಂದ 29ರವರೆಗೆ ಸಿದ್ಧತೆ ಮತ್ತು ತರಬೇತಿ ಕಾರ್ಯಕ್ರಮ, ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆ ಸಮೀಕ್ಷೆ, ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಣೆ, ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆ, ಅಕ್ಟೋಬರ್ 3ರವರೆಗೆ ಅವುಗಳ ವಿಲೇವಾರಿ ಹಾಗೂ ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು. ಮನೆ ಮನೆ ಸಮೀಕ್ಷೆ ಸಂದರ್ಭದಲ್ಲಿ ಹೊಸದಾಗಿ ಮತದಾನಕ್ಕೆ ಅರ್ಹರಾಗಿರುವ ಹೆಸರು ಸೇರ್ಪಡೆ, ಸ್ಥಳಾಂತರಗೊಂಡ ಮತದಾರರ ವಿವರಗಳ ನವೀಕರಣ, ಮೃತರ ಹೆಸರುಗಳ ತೆರವು ಸೇರಿದಂತೆ ಅಗತ್ಯ ತಿದ್ದುಪಡಿಗಳನ್ನು ಕೈಗೊಳ್ಳಲಾಗುವುದು. ಮತದಾರರು ಅಗತ್ಯ ದಾಖಲೆಗಳನ್ನು ಒದಗಿಸಿ BLOಗಳಿಗೆ ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು. ಮಹಾರಾಷ್ಟ್ರ ರಾಜ್ಯದ ಧಾರಶಿವ ಜಿಲ್ಲೆಯ ಉಮರ್ಗಾ ತಾಲೂಕಿನ ದೂಧನಾಳ ಗ್ರಾಮದಲ್ಲಿ ಮೇ 27ರಿಂದ ಜೂನ್ 2ರವರೆಗೆ ನಡೆದ ಶ್ರೀ ಶಿವಪುರಾಣ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಲಕ್ಷಾಂತರ ಶಿವಭಕ್ತರು ಆಗಮಿಸಿದರು. ಮಧ್ಯಪ್ರದೇಶದ ಸಿಹೋರಿನ ಅಂತಾರಾಷ್ಟ್ರೀಯ ಕಥಾವಾಚಕರಾದ ಪಂಡಿತ್ ಪ್ರದೀಪ್ ಮಿಶ್ರಾ ಅವರಿಂದ ನಡೆದ ಶಿವಪುರಾಣದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಒರಿಸ್ಸಾ, ಬಿಹಾರ, ರಾಜಸ್ಥಾನ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಶಿವಭಕ್ತರು ಭಾಗವಹಿಸಿದರು. ವಿಶೇಷವಾಗಿ 700 ಜನಸಂಖ್ಯೆ ಹೊಂದಿರುವ 60 ಮನೆಗಳಿರುವ ದೂಧನಾಳ್ ಚಿಕ್ಕ ಗ್ರಾಮದಲ್ಲಿ ವಿಶ್ವವಿಖ್ಯಾತ ಪಡೆದ ಅಂತಾರಾಷ್ಟ್ರೀಯ ಕಥಾವಾಚಕರಾದ ಪೂಜ್ಯ ಪಂಡಿತ್ ಪ್ರದೀಪ್ ಮಿಶ್ರಾ ಅವರ ಶಿವಪುರಾಣ ಕಥಾ ಕೇಳಲಿ ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಶಿವಭಕ್ತರು ಆಗಮಿಸಿದರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸಂತೋಷ್ ಸ್ವಾಮಿ ದಂಪತಿಗಳ ಉದರದಲ್ಲಿ ಜನಿಸಿದ ಮಗು 6 ವರ್ಷದಿಂದ ಮಾತಾಡದೆ ಹಾಸಿಗೆ ಹಿಡಿದಿರುವ ಮಗುವು ಸಹ ಶಿವಲಿಂಗಕ್ಕೆ ಪ್ರತಿ ದಿವಸ ತಾಯಿ ಒಂದು ಪತ್ರೆ ಅರ್ಪಿಸಿ ಒಂದು ಬಿಲ್ವ ಪತ್ರೆ ಶಿವಲಿಂಗದ ಮೇಲಿಟ್ಟು ಪೂಜಿಸಿ ಕುಬರೇಶ್ವರ ಧಾಮದಿಂದ ತಂದಿರುವ ರುದ್ರಾಕ್ಷಿ ನೀರು ಶಿವಲಿಂಗದ ಮೇಲೆ ಹಾಕಿ ಆ ನೀರನ್ನು ಮಗುವಿಗೆ ಕುಡಿಸಿದ ಪರಿಣಾಮ ಹಾಸಿಗೆ ಮೇಲೆ ಒದ್ದಾಡುತ್ತಿದ್ದ ಮಗು ತಂದೆ ತಾಯಿಯೊಂದಿಗೆ ಆಗಮಿಸಿ ಶಿವಪುರಾಣದ ಕಡೆಯ ದಿವಸವಾದ ಮಂಗಳವಾರ ಶಿವಪುರಾಣದಲ್ಲಿ ಕಥಾವಾಚಕರಾದ ಪೂಜ್ಯ ಪಂಡಿತ್ ಪ್ರದೀಪ್ ಮಿಶ್ರಾ ಅವರನ್ನು ನೆರೆದ ಲಕ್ಷಾಂತರ ಶಿವಭಕ್ತರ ಸಾಕ್ಷಿಯಲ್ಲಿ ದರ್ಶನ ಪಡೆದು ಭಾವುಕರಾಗಿ ಕಂಬನಿ ಹರಿಸುತ್ತಾ ತಮ್ಮ ಕಷ್ಟವನ್ನು ಹೇಳಿಕೊಂಡರು. ಪೂಜ್ಯರು ಹೇಳುವ ಶಿವಪುರಾಣವನ್ನು ಜೀವನದಲ್ಲಿ ಅನುಸರಿಸಿ ಶಿವಲಿಂಗದ ಆರಾಧನೆಯ ಮೂಲಕ ಸಹಸ್ರಾರು ಶಿವಭಕ್ತರು ತಮ್ಮ ಗಂಭೀರ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಸುಖ ಸಂತೋಷದಿಂದ ಜೀವನ ಸಾಗಿಸುತ್ತಿರುವೆ ಎಂದು ಹೇಳಿದರು. ದೇಶ ವಿದೇಶಗಳಿಂದ ಗ್ರಾಮಕ್ಕೆ ಬಂದಿರುವ ಶಿವಭಕ್ತರಿಗೆ ದೂಧನಾಳ ಗ್ರಾಮದ ನಿವಾಸಿಗಳು ತಮ್ಮ ತಮ್ಮ ಮನೆಯಲ್ಲಿ ಸ್ನಾನದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಮಾಡುವ ಮೂಲಕ ದೇಶದಲ್ಲಿಯ ಶಿವಭಕ್ತರಿಗೆ ಮಾದರಿಯ ಗ್ರಾಮವನ್ನಾಗಿ ಮಾಡಿದರು. शिव महापुराण की कथा कहती है, स्वस्थ रहने का सबसे सुंदर एक सूत्र है। आप लोगों में से कौन कौन स्वस्थ रहना चाहता है? सब रहना चाहते हो? तो स्वस्थ रहने का सबसे सुंदर सूत्र है, सुबह का भोजन जब करो तो राजा जैसे करो और शाम का भोजन जब करो तो भिखारी जैसा भोजन करो। सुबह का भोजन राजा जैसा होना चाहिए, खूब ठाट से, खूब टपट के खाओ, और रात का भोजन जब करने बैठो तो भिखारी जैसा थोड़ा बहुत, बस भैया ज्यादा नहीं चाहिए, बहुत कम, ना के बराबर, थूली, दलिया, चावल, हल्का,
फुल्का ऐसा। पर आज की दुनिया उल्टी है, सवेरे राजा जैसा भोजन करते हैं, रात को महाराजा जैसा करते हैं। चाउमीन, बर्गर, पिज्जा, मटर पनीर, शाही पनीर, ये पनीर, वो पनीर। सवेरे तो राजा थे, रात को महाराजा हो गए। और तुम जैसे ही महाराजा हुए, वैसे ही तुम्हारी बीपी, शुगर, किडनी, लीवर सब ऊंची नीची होने लगी। इसीलिए स्वस्थ रहने का एक सूत्र है, सुबह राजा जैसा भोजन करो, शाम को भिखारी जैसा भोजन करो, महाराजा जैसा नहीं। ढेर सारा मत खाओ, थोड़ा कम खाकर अपने शरीर को स्वस्थ रखो, ये जीवन की आनंद। ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ CCN ಸುದ್ದಿವಾಹಿನಿ.